ಮೇಲೆ ಅಥವಾ ನೂಜಿಬಾಲ್ತಿಲ ಅಥವಾ ಎಡಮಂಗಲ ಇಂಥ ಇದು ಪ್ಲೇಸ್ ಉಂಟು. ಮತ್ತು ಸುಳ್ಯದಲ್ಲಿ ಪೆರ್ವಾದಿ ಒಂದು ಹೆಸರುಂಟು, ಖಾಲಿ ಉಂಟು ಅಂತ ಹೇಳಿದರು. ಅಷ್ಟು ನಾನು ಹಾಗಿದ್ರೆ ನೋಡುವಾಗ ಅಂಕಿಅಂಶ ನೋಡುವಾಗ ಮನೆ ತೆರಿಗೆಯಲ್ಲಿ ಒಂದು 32% ಇಷ್ಟು. ಇಲ್ಲಿಗೆ ನೀನು ಹೋಗ್ತೀಯಾ, ಅಲ್ಲಿ ನಿನಗೆ ಸುಧಾರಣೆ ಮಾಡಿ ಆದೀತಾ ಅಂತೇಳಿ ಬಹಳ ನನ್ನನ್ನು ಇನ್ನು ಹೋಗೋದು ಬೇಡ ಅಂತ ಹೇಳಿದರು. ಅಷ್ಟೊತ್ತಿಗೆ ಇಲ್ಲಿಗೆ ಬಂದರೆ ಇಲ್ಲಿಯ ವ್ಯವಹಾರ ಭಾರಿ ಕಷ್ಟ ಉಂಟು ನಿನಗೆ, ಪಂಚೆ ಅಲ್ಲಿ ಪೆರ್ವಾದಿಗೆ ಎಲ್ಲಿಗೆ ಹೋದರೂ ಪರವಾಗಿಲ್ಲ, ಪೆರ್ವಾದಿಗೆ ಹೋಗೋದು ಬೇಡ ಅಂತೇಳಿ ಬೇರೆ ಬೇರೆ ಮೂಲಗಳಿಂದ ನನಗೆ ಫೋನ್ಗಳೆಲ್ಲ ಬಂದವು. ಅಷ್ಟೊತ್ತಿಗೆ ನಾನು ಹೇಳಿದೆ, ನಾನು ಇಷ್ಟರವರೆಗೆ ಎಲ್ಲಿಯೂ ಕೂಡ 5 ಪೈಸೆ ಯಾರಿಂದಲೂ ತಗೊಳ್ಳದೆ ನನ್ನ ಪೆನ್ ಹಿಡ್ಕೊಂಡು ನಾನು ಕೆಲಸ ಮಾಡಿದವ, ಅಲ್ಲಿ ಕೂಡ ಹೋಗ್ತೇನೆ, ಅಲ್ಲಿ ಕೂಡ ಮನುಷ್ಯರೆಲ್ಲ ಇರುವುದು ಅಂತ ಹೇಳಿದೆ. ಕೊನೆಗೆ ಒಂದು ದಿವಸ ನನ್ನ ಅಲ್ಲಿ ಕಾಯಿಸಿದೆ. ಅಂದರೆ ನೀನು ಅಲ್ಲಿಗೆ ಹೋಗೋದು ಬೇಡ ಅಂತ, ಇಲ್ಲಿಗೆ ಬರೋದು ಬೇಡ ಅಂತ ಹೇಳಿ. ಯಾಕೆಂತ ಹೇಳಿದರೆ ಇಲ್ಲಿ ಮಾಹಿತಿ ಹಕ್ಕು ಮತ್ತು ಎಲ್ಲ ಸಮಸ್ಯೆಗಳೇ ಇಲ್ಲಿ ಜಾಸ್ತಿ ಇರುವುದಂತೇಳಿ ನನಗೆ ತುಂಬ ಹೆದರಿಸಿದರು. ಅಷ್ಟೊತ್ತಿಗೆ ಏನಾಗಲಿ ದೇವರಿಟ್ಟ ಹಾಗೆಲಿ ಜಲದುರ್ಗಾದೇವಿ ಇದ್ದಾರೆ, ಹಾಗೆ ಮಹಾಗಣಪತಿ ಇದ್ದಾರೆ, ಹಾಗೆ ಪದ್ಮಾವತಿ ದೇವಿಯವರಿದ್ದಾರೆ ಅಂತೇಳಿ ಏನೋ ಅಲ್ಲ ಒಂದು ದೇವರನ್ನು ನಾನು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಗೆ ಬರಲಿಕ್ಕೆ ಹೊರಟೆ ನಾನು. ಇದಕ್ಕೆ ಮೂಲ ಕಾರಣ ಇಲ್ಲಿ ಬರಬೇಕು ಅಂತ ಹೇಳಿದವರು ಉಮರ್ ಅಂತೇಳಿ, ಉಮರ್ ನಮ್ಮ ಇಲ್ಲಿ ಪೆರ್ವಾದಿಯಲ್ಲಿದ್ದವರು. ಅವರು ಒಂದು ಸಲ ನಮ್ಮ ಬೆಳಂದೂರಿಗೆ ಬಂದಿದ್ದರು. ಬೆಳಂದೂರಿಗೆ ಬಂದವರು, ನೀವು ಬರೋದಿದ್ದರೆ ಪೆರ್ವಾದಿಗೆ ಬನ್ನಿ ಸರ್, ನಾವು ಅಲ್ಲಿದ್ದೇವೆ, ಭಾಳ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಆ ಮಾತೊಂದು ನೆನಪಿತ್ತು ನನಗೆ. ಆ ನೆನಪಿನೊಂದಿಗೆ ಆಗ್ಬೋದಂತ ಒಪ್ಪಿಕೊಂಡೆ. ಮತ್ತೊಂದು ಕಾರಣ ಉಂಟು. ನಮ್ಮ ಇಒರು ಮಧುಕುಮಾರ್ ಅವರು ತಾಲೂಕು ಪಂಚಾಯತ್ನಲ್ಲಿ ಇಒ ಆಗಿದ್ದರು. ಅವರು ಕೂಡ ಕರೆದ್ರು, ಬಾ ಮಾರಾಯ ನಾನಿದ್ದೇನೆ, ನಿನಗೇನು ಸಮಸ್ಯೆ ಆಗಲಿಕ್ಕಿಲ್ಲ ಅಂತೇಳಿ. ಅಷ್ಟೊತ್ತಿಗೆ ಸರಿತಾ ಮೇಡಮ್ ಅವರು ಇಲ್ಲಿ ಪಿ ಡಿ ಆಗಿದ್ದರು, ಇಲ್ಲಿ ಎಲ್ಲ ಸಂಪಾಜೆಯಲ್ಲೇನು. ಅವರಲ್ಲಿ ಕೇಳುವಾಗ ಅವರು ಕೂಡ ನನಗೆ ಬರಲಿಕ್ಕೆ ತೊಂದರೆ ಇಲ್ಲ, ಬಾ ನೀ ಇಲ್ಲಿ ಸುಳ್ಯದಲ್ಲಿ ಕೆಲಸ ಮಾಡು ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟರು. ಈ ಒಂದು ಉದ್ದೇಶದಿಂದ ಈ ಸುಳ್ಯ ತಾಲೂಕಿಗೆ ನಾನು ಬಂದಿದ್ದೇನೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾನು 2018ರಂದು ಈ ಪೆರ್ವಾದಿ ಪಂಚಾಯತಿಗೆ ಕಾಲಿಟ್ಟೆ. ಬರುವಾಗ ಸಣ್ಣ ಕೊಠಡಿ, ಇಲ್ಲಿ ಅಷ್ಟೊತ್ತಿಗೆ ಯಾರೂ ಇರಲಿಲ್ಲ. ಒಂದು ಸಿಬ್ಬಂದಿ ವರ್ಗದವರು ಇದ್ದರು, ಸಿಬ್ಬಂದಿ ಜಯಲಕ್ಷ್ಮಿ ಮತ್ತು ದಯಾನಂದ ಅಕ್ಷತೆಲ್ಲ ಇದ್ದರು. ನೋಡಿದೆ ಇಲ್ಲಿ ಹೇಗೆ ಇಲ್ಲಿ ಕೆಲಸ ಮಾಡೋದಂತೇಳಿ ನನ್ನಷ್ಟರಿಗೆ ನನಗೆ